ನಮಸ್ಕಾರ ಬಿಸ್ನೆಸ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಷೇರುಪೇಟೆಯ ಪ್ರಮುಖ ಸುದ್ದಿಗಳನ್ನು. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಬುಲ್ ರನ್ ಜೋರಾಗಿದ್ದು ಸೆಪ್ಟೆಂಬರ್ 26ರಂದು ಅಂದರೆ ಇಂದು ಸಹ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಜಿಗಿತ ಸಾಧಿಸಿದ್ದು ಹೊಸ ದಾಖಲೆ ಮಟ್ಟಕ್ಕೆ ತಲುಪಿವೆ. ಬಿಎಸ್ಸಿ ಸೆನ್ಸೆಕ್ಸ್ ಸರ್ವಕಾಲಿಕ ದಾಖಲೆ ಮಟ್ಟದಲ್ಲಿ ವಹಿವಾಟು ನಡೆಸಿದ್ದು ಜಾಗತಿಕ ಪಾಸಿಟಿವ್ ಟ್ರೆಂಡ್ ಜೋರಾಗಿದೆ. ಗುರುವಾರ ಮಾರುಕಟ್ಟೆ ಮುಕ್ತಾಯದ ವೇಳೆಗೆ ಸೆನ್ಸೆಕ್ಸ್ 666 ಪಾಯಿಂಟ್ಸ್ ಏರಿಕೆಗೊಂಡು 85,836 ಮಾರ್ಕ್ ತಲುಪಿದೆ. ಎನ್ಎಸ್ಸಿ ನಿಫ್ಟಿ 211 ಪಾಯಿಂಟ್ಸ್ ಹೆಚ್ಚಾಗಿ 26,216 ಮಾರ್ಕ್ ತಲುಪಿದೆ. ದಿನದ ವಹಿವಾಟಿನ ವೇಳೆಯಲ್ಲಿ ಬಿಎಸ್ಸಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಹೊಸ ದಾಖಲೆಯ ಮಟ್ಟವಾದಂತಹ 85,930 ಮತ್ತು 26,250 ಮಾರ್ಕ್ ವರೆಗೆ ತಲುಪಿದವು. ಜಾಗತಿಕ ಪಾಸಿಟಿವ್ ಸೂಚನೆಯಿಂದಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಗಳೆರಡು ಏರಿಕೆಗೊಂಡಿವೆ. ಜಾಗತಿಕ ಮಟ್ಟದಲ್ಲಿ ಪಾಸಿಟಿವ್ ಸೂಚನೆಗಳು ಕಂಡುಬಂದಿದ್ದು ಆಟೋ, ಎಫ್ಎಂಜಿಸಿ ಮತ್ತು ಇತರೆ ಬೃಹತ್ ಸ್ಟಾಕುಗಳ ಏರಿಕೆ ಇಂದು ಷೇರುಪೇಟೆಯಲ್ಲಿ ಜಿಗಿತಕ್ಕೆ ಕಾರಣವಾಗಿದೆ. ಪ್ರಮುಖ ಆಟೋ ಷೇರುಗಳಾದಂತಹ ಮಾರುತಿ ಸುಜುಕಿ, ಮಹೀಂದ್ರಾ, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಮೋಟಾರ್ಸ್, ಐಟಿಸಿ, ಹಿಂದೂಸ್ತಾನ್ ಯೂನಿಲಿವರ್ ಷೇರುಪೇಟೆ ಏರಿಕೆಗೆ ಪ್ರಮುಖ ಕೊಡುಗೆ ನೀಡಿವೆ. ನಿಫ್ಟಿ 50 ಸೂಚ್ಯಂಕದಲ್ಲಿ 41 ಸ್ಟಾಕುಗಳು ಏರಿಕೆಯೊಂದಿಗೆ ಕೊನೆಗೊಂಡಿವೆ. ರಿಲಯನ್ಸ್ ಪವರ್ನ ಅಂಗಸಂಸ್ಥೆ ರೋಸ್ ಪವರ್ 880 ಕೋಟಿ ರೂಪಾಯಿ ಸಾಲವನ್ನು ಮರುಪಾವತಿಸಿದೆ. ಸಿಂಗಾಪುರ ಮೂಲದ ಸಾಲದಾತ ಸಂಸ್ಥೆ ವೃದ್ಧೆ ಪಾರ್ಟ್ನರ್ಸ್ಗೆ ಸಾಲ ಮರುಪಾವತಿಸಿರುವುದಾಗಿ ಕಂಪನಿ ಹೇಳಿದ್ದು, ಗುರುವಾರ ಅನಿಲ್ ಅಂಬಾನಿ ಒಡೆತನದ ಕಂಪನಿ ಷೇರು ಭಾರಿ ಏರಿಕೆ ಕಂಡಿವೆ. ಸತತ 7ನೇ ದಿನವೂ ಷೇರು ಅಪ್ಪರ್ ಸರ್ಕ್ಯೂಟ್ ತಲುಪಿದ್ದು 7 ದಿನದಲ್ಲಿ ಶೇಕಡಾ 40ರಷ್ಟು ಗಳಿಕೆ ದಾಖಲಿಸಿದೆ. ಸರ್ಕಾರಿ ಸ್ವಾಮ್ಯದ ಭಾರತ್ ಎಲೆಕ್ಟ್ರಾನಿಕ್ಸ್ ಹಾಗೂ ಟಾಟಾ ಗ್ರೂಪ್ ಒಡೆತನಕ್ಕೆ ಸೇರಿದಂತಹ ಟ್ರೆಂಡ್ ಬೆಂಚ್ ಮಾರ್ಕ್ ನಿಫ್ಟಿ 50 ಸೇರಲಿವೆ. ಡೇವಿಸ್ ಲ್ಯಾಬೊರೇಟರೀಸ್ ಹಾಗೂ LTI ಮೈಂಡ್ ಟ್ರೀ ಕಂಪನಿಗಳು ನಿಫ್ಟಿ 50 ಕಂಪನಿಗಳ ಸೂಚ್ಯಂಕದಿಂದ ಹೊರಬೀಳಲಿವೆ. ನಾಳೆ ಅಂದರೆ ಸೆಪ್ಟೆಂಬರ್ 27ರಂದು ಶುಕ್ರವಾರ ಈ ಬದಲಾವಣೆ ನಡೆಯಲಿದೆ. ಎನ್ಎಸ್ಸಿ ಸೂಚ್ಯಂಕ ನಿರ್ವಹಣೆ ಉಪಸಮಿತಿಯು ಸೂಚ್ಯಂಕಗಳ ಬದಲಾವಣೆಗಳನ್ನು ಮಾಡಲು ನಿರ್ಧರಿಸಿದೆ. ಗುರುವಾರ ಪ್ರಮುಖ ಮೆಟಲ್ ಸ್ಟಾಕ್ ವೇದಾಂತ್ ಲಿಮಿಟೆಡ್ ಷೇರುಗಳು ಭರ್ಜರಿ ಜಿಗಿತ ಸಾಧಿಸಿವೆ. ಕಂಪನಿಯ ಷೇರುಗಳು ಶೇಕಡಾ 5ರಷ್ಟು ಏರಿಕೆ ಸಾಧಿಸಿದ್ದು, ಕಂಪನಿಯು ಅಕ್ಟೋಬರ್ 8ರಂದು ಬೋರ್ಡ್ ಮೀಟಿಂಗಿಗೆ ಕರೆ ಕೊಟ್ಟಿದೆ. ವೇದಾಂತ್ ಲಿಮಿಟೆಡ್ ಕರೆದಿರುವ ಈ ಬೋರ್ಡ್ ಮೀಟಿಂಗ್ನಲ್ಲಿ 2024-2025ನೇ ಹಣಕಾಸು ವರ್ಷದ 4ನೇ ಮಧ್ಯಂತರ ಲಾಭಾಂಶ ಘೋಷಿಸುವ ಸಾಧ್ಯತೆ ಇದೆ. ಹೀಗಾಗಿ ಸಭೆಯ ಮೇಲೆ ಷೇರುದಾರರು ಕಣ್ಣಿಟ್ಟಿದ್ದಾರೆ. ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವಂತಹ HDFC ಬ್ಯಾಂಕ್ SME IPO ಸಹಸ್ರ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ನಲ್ಲಿ 1 ಕೋಟಿ ರೂಪಾಯಿ ಮೌಲ್ಯದ ಪಾಲನ್ನು ಸ್ವಾಧೀನಪಡಿಸಿಕೊಂಡಿದೆ. ಸಹಸ್ರ ಎಲೆಕ್ಟ್ರಾನಿಕ್ಸ್ IPO ಪ್ರತಿ ಷೇರಿಗೆ ಪ್ರೈಸ್ ಬ್ರ್ಯಾಂಡ್ 269ರಿಂದ 283 ರೂಪಾಯಿ ಫಿಕ್ಸ್ ಮಾಡಿದೆ. ಹೂಡಿಕೆದಾರರು ಒಂದು ಲಾಟ್ಗೆ 400 ಷೇರುಗಳಿಗೆ ಬೀಡ್ ಮಾಡಬಹುದು. ಈ IPO ಸೆಪ್ಟೆಂಬರ್ 26ರಂದು ಅಂದರೆ ಇಂದು ಬೀಡ್ಗೆ ತೆರೆದಿದ್ದು ಸೆಪ್ಟೆಂಬರ್ 30ರಂದು ಮುಚ್ಚಲಿದೆ. IPO ಶುರುಗೂ ಮೊದಲೇ ಕಂಪನಿಯು ಆಂಕರ್ ಹೂಡಿಕೆದಾರರಿಂದ 53 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಯಥಾಸ್ಥಿತಿಯಲ್ಲಿದೆ. ಆದರೆ ಇನ್ನೆರಡು ತಿಂಗಳುಗಳಲ್ಲಿ ನಡೆಯುವ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ವೇಳೆಗೆ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಇಳಿಕೆ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ಲೋಕಸಭಾ ಚುನಾವಣೆ ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ಕಡಿತಗೊಳಿಸಲಾಗಿತ್ತು. ಮೆಟಾ ಪ್ಲಾಟ್ಫಾರ್ಮ್ ಸಹ ಸಂಸ್ಥಾಪಕ ಹಾಗೂ CEO ಮಾರ್ಕ್ ಜುಕರ್ಬರ್ಗ್ ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಜಿಗಿದಿದ್ದು ವಿಶೇಷ 200 ಬಿಲಿಯನ್ ಕ್ಲಬ್ ಸೇರಿಕೊಂಡಿದ್ದಾರೆ. ಬ್ಲೂಮ್ಬರ್ಗ್ ಬಿಲಿನಿಯರ್ ಸೂಚ್ಯಂಕದ ಪ್ರಕಾರ ನಿವ್ವಳ ಸಂಪತ್ತು 200 ಬಿಲಿಯನ್ ಕ್ಲಬ್ ಸೇರಿದ 3ನೇ ವ್ಯಕ್ತಿ ಇವರಾಗಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDP ಶೇಕಡಾ 7ರಷ್ಟು ಬೆಳವಣಿಗೆ ಸಾಧಿಸಲಿದೆ ಎಂದು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ತಿಳಿಸಿದೆ. ಕೇಂದ್ರ ಸರ್ಕಾರ ಸಾರ್ವಜನಿಕ ವೆಚ್ಚದ ಪ್ರಮಾಣವನ್ನು ಏರಿಸಿದೆ. ಇದು ಆರ್ಥಿಕ ಚಟುವಟಿಕೆಗಳಿಗೆ ಬಲ ನೀಡಲಿದೆ ಎಂದು ಆರ್ಥಿಕ ಮುನ್ನೋಟ ವರದಿ ಮಾಡಿದೆ. ಆಭರಣ ಖರೀದಿಸುವವರಿಗೆ ಚಿನ್ನದ ಬೆಲೆ ಶಾಕ್ ಮೇಲೆ ಶಾಕ್ ನೀಡುತ್ತಿದೆ. ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗಿರುವಂತಹ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ. ಬೆಳ್ಳಿ ಬೆಲೆ ಒಂದೇ ದಿನ 3,000 ಏರಿಕೆ ಕಂಡಿದ್ದು ಪ್ರತಿ ಕೆಜಿಗೆ 1 ಲಕ್ಷದ ಗಡಿ ದಾಟಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 600 ರೂಪಾಯಿ ಏರಿಕೆಯಾಗಿದ್ದು 70,600 ರೂಪಾಯಿ ತಲುಪಿದೆ. 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 660 ರೂಪಾಯಿ ಏರಿಕೆಯಾಗಿದ್ದು 77,020 ರೂಪಾಯಿ ತಲುಪಿದೆ. ಇವಾಗಿದ್ದು ಇಂದಿನ ಪ್ರಮುಖ ಷೇರುಪೇಟೆಯ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಬಿಸ್ನೆಸ್ ನ್ಯೂಸ್ ರೌಂಡ್ ಅಪ್ನಲ್ಲಿ.